ಬರೀ ಕೂಲಿ ಮಾಡಕ್ಕೆ ಬಂದಿದ್ದೀವಪ್ಪ ನಮ್ಮಪ್ಪ ಇವ್ರಿಗೆ 2 ವರ್ಷ ಸಂಬಳ ಕೊಡೋದು ಅಲ್ಲಿಂದ ಇವತ್ತು ಲಿಮಿಟ್ ನಮ್ಮ ಸಾಯ್ಕೆ ನಮ್ಮಪ್ಪ ಇವತ್ತು ಹಿಂಗಿದ್ದೀವಿ. ಇದೇ ಮೇನ್ ಕಾರಣ. ಕುಡಿಬಾರ್ದು, ತಿನ್ನಬಾರ್ದು, ಮೋಸ ಮಾಡಬಾರ್ದು ಅಂದರೆ ಇದೇ ನಮ್ಮ ದೇವರು. ಇವರೇ ದೇವರು. ತಾಯಿ ನಮ್ಮವ್ವ ಇದ್ದಾರೆ. ನಮ್ಮಮ್ಮ ಸ್ವಲ್ಪ ಜೋರು ನನಗೆ ಕೆಲಸ ಮಾಡೋದು ಜವಾಬ್ದಾರಿ ಇದೆ. ಇದು ಇವೆಲ್ಲ ನಿಮ್ಮ ಅಪ್ಪ ಅಮ್ಮ ಒಳಗಿತ್ತಿರಲ್ಲ. ನಾವು ಬೆಳಗಿಂದ ಬರೋದು ಸರಿ, ಮಗು ಬರಲ್ಲ, ಮಗಳು ಬರಲ್ಲ, ಮಗು ಜೊತೆ ಅಂತ ಇಕ್ಕಿ ಮಾಡ್ಬಿಡಿ. ರವಿದೆಯಾ ಇದನ್ನೇ ಹಾಕ್ಬಿಡಿ ಅಪ್ಪ. ಜ್ವರ ಬಂದ್ಸರಿ ನಿಮ್ಮ ಅಪ್ಪ ಅಪ್ಪನೇ ಅಪ್ಪ ಮಾಡಿ 5 ಸಂತೋಷ, ಇನ್ನೊಂದು ಸಂತೋಷ ಆಗಲ್ಲ. ಆಯ್ತು ಇಷ್ಟೇ ಆಗಿಲ್ಲ ಇರಲಿ ಇಲ್ಲ ಇದು ಇದೇ ಕಟ್ಲಿ ಹಾಕಿ ಅಪ್ಪಿಗೆ ಹಾಕ್ಬಿಡಿಲ್ಲ. ತಂದೆಗಿಂತ ದೊಡ್ಡ ದೇವರಿಲ್ಲ ಅಲ್ಲ. ಹಾಂ ನಮ್ಮ ಅಪ್ಪನ ಸರಿ ಹಸಿರ ಮಾಡೋದು ಅಂತ ನೋಡಿ. ಇದೇ ಆಸ್ತಿ ನೋಡಿದೆ. ಅದೃಷ್ಟ ಯಾರಿಗೈತಿ? ನಾನು ನಿನ್ನ ಅಣ್ಣ ಅಂದೆ. ನಿಮಗೆ ದೇವ್ರು ಬೇಕಾ, ನಾನು ಬೇಕಾ, ದೇವ್ರು ಬೇಕಪ್ಪ ಅಂತ ಕೇಳಿದ. ಅಲ್ಲ, ದೇವ್ರು ನನಗೆ ಕೇಳಿತ್ತು. ನಾನು ದೇವ್ರು ನಂಬ್ತಾ ಇರಲಿಲ್ಲ. ನಂಬ್ತಿರ್ಲ ನಾನು ಊಟಕ್ಕೆ ಬರ್ತಿರ್ಲಿಲ್ಲ. ನಾನು ಕೇಳಿದೆ ನಿಮಗಿಂತ ದೇವ್ರಿಲ್ಲ ಅಂತ ಹೇಳಿ. ಅವತ್ತೇ ನಾನು ಯಾಕಂದರೆ ಇವತ್ತು ಏನಂದರೆ ಸಾಕ್ಷಾತ್ ದೇವತೆ ಹೆಂಗೆ ನೀವು ಮಾತಾಡ್ತೀರ ಅಂತ ಬಂದಿದ್ದೀವಿ ಮಾತಾಡ್ತಾರೆ. ಅದೇ ನಾವು ದುಡ್ಡಿಗೆ ಅಳಿವ ಅಮ್ಮ ಆಯ್ತು. ನೀವು ಪ್ರಚಾರ ಮಾಡೋ ಅಮ್ಮ ನಮ್ಗೆ ನಿಮ್ಗೆ ಗೊತ್ತಾಯ್ತಿತ್ತು. ಪ್ರಚಾರ ಮಾಡೋದು ನಾವಲ್ಲ, ನಿಮ್ಮಂತ ಪುಣ್ಯಾತ್ಮ ಅಮ್ಮ ಇದೆ ಗೊತ್ತಾಗಿತ್ತು ನಮಗೆ. ಭಾಳ ಸಂತೋಷ. ನೀವಿರಬೇಕು. ನೀವು ಸಂಜೆ ಒಳ್ಳೆ ಐತೆ ಹೊರಗಡೆ ಹುಡ್ಕೊಂಬರಕ್ಕೆ ನಮಗೆ ಪ್ರಚಾರ ಮಾಡೋಕೆ ಗೊತ್ತಾಗಿತ್ತು. ಈಗ ಏನು ಗೊತ್ತಾ, ನಿಮ್ಮ ಮನೇಲಿ ಬಂದು ಬೇಡ್ಕೊಂಡ್ರಂತೆ ನಾನೇ ಏನೋ ಅದೇ ಗೊತ್ತು ಬೈದಂತೆ ಆಯ್ತಂತೆ. ಏನು ಬೈತಿ ಬೆಳಗಿನ ಜನ ನಿಮ್ಮಂತ. ಒಂದೇ ಹೇಳ, ದೇವರೆಷ್ಟು ಮುಖ್ಯನೋ ನಿಮ್ಮ ಪ್ರೀತಿ ಅಷ್ಟೇ ಮುಖ್ಯ. ನಾವು ಯಾರು ನಿಮ್ಮನ್ನು ಬೈಯಲ್ಲ, ಬೈಯೋ ಅವಶ್ಯಕತೆ ಇಲ್ಲ. ನೀವು ಮಾಡೋ ಅರ್ಜೆಂಟಿಗೆ ನೀವು ಮಾಡೋ ಅರ್ಜೆಂಟಿಗೆ ಬೈತೀವಿ. ಬೆಳಗಿನ ಬಂದು ಎಲ್ಲ ಲೇಟ್ ಆಗುತ್ತಾ ಅಂತಾರೆ. ಯಾಕೆಂದರೆ ಒಂದು ಮಗು 1 ಗಂಟೆ ಸಾಗೋದು 8 ಗಂಟೆ ಕಷ್ಟ ಇದೆ. ಒಂದು ಸಂಸಾರ ಸಾಗೋದು ಸುಲಭ ಅಲ್ಲ ನೋಡಿ. ಈಗ ನಾವು 5 ಗಂಟೆಗೆ ಅಂಬ್ಲಿ ಕುಡಿಯೋಕೆ ಊಟ ಮಾಡೋಕ್ಕಾಗಲಿಲ್ಲ, ಅಂಬ್ಲಿ ಕುಡ್ಕೊಂಬಂದೆ. ಅಥವಾ ಮಾವು ಬಂತು, ಏನು ಮಾತಾಡ್ತು, ಅಥವಾ ಅಪ್ಪಿತ್ತು. ಈಗ ನೋಡಿ ನಿಮ್ಮದೇ ಮತ್ತೆ ಬಂದು ನಿಮ್ಗೆ ನೋಡ್ತಾ ಅಲ್ಲಿ ನೋಡ್ತಾ ಇದ್ದಕ್ಕೆ ನಿಮಗೋಸ್ಕರ ಬಂದಿಕ್ಕೆ ಏನ್ರೆ ನಿಮ್ಮ ಪ್ರೀತಿ ಮುಂದೆ ಭಾಳ ಸಂತೋಷನ. ಯಾವ ಬೇಕಾದ್ರೆ ಬನ್ನಿ, ನಿಮ್ಮನೆ ಈ ಕೆಲಸ ಮಾಡಿ. ಯಾವತ್ತೂ ಏನು ಗೊತ್ತಾ, ನಿಮ್ಮಲ್ಲಿ ನಂಬಿಕೆ ಇರಬೇಕು ನೋಡಿ. ನೋಡಿ ದೂರಿಂದ ಬಂದಿರಿ ಎಲ್ಲ ಹೇಳ್ತೀನಿ. ಇಲ್ಲಿ ನಂಬರ್ 1 ಪವಾಡ ತೇತ, 2ನೇ ಪವಾಡ ನಿಮ್ಮ ಮನೆ ಗಡಿಯಲ್ಲಿಟ್ಟು ಕೊಟ್ಟೆ ಪೂಜೆ ಮಾಡಬೇಕು. 3 ನಿಮ್ಮ ನಂಬಿಕೆ. 4ನೇದು ಹೆಂಗೆ ಗೊತ್ತಾ, ನಿಮ್ಮ ಮೈ ಮೇಲೆ ಅಂತರಗಳು. 5ನೇದು ಹೆಂಗೆ ಗೊತ್ತಾ, ನಿಮ್ಮ ಮಾಟ ಆಗಿದೆ, ಆಯಾಸ ಇಲ್ಲ, ಪಾಯಸ ಇಲ್ಲ, ಅಲ್ಲಿ ತೇರ್ತೆ ಗೊತ್ತಂದ್ರೆ ತೇರ್ಗೆ ವರ್ಷ ಟೈಮ್ ಇರುತ್ತೆ. ಅಂತ ಹೊರದಾಗತ್ತೆ, ಫೋಟೋ ಹೊರದಾಗತ್ತೆ. ನಿಮ್ಮ ನಂಬಿಕೆ ನೀವು ಸಹಾಯಕ ಇರುತ್ತೆ. ನಂಬಿಕೆ ಪೂಜೆ ಮಾಡಿ ಇವರಿಗೆ. ಇವತ್ತು ಇವ್ರು ಬಂದು ಸನ್ಮಾನ ಮಾಡ್ತೀರ ದೊಡ್ಡ ಹೆಸ್ಕಲ್ಲ. ಆದ್ರೆ ಅವ್ನು ಬೇಡ್ಕೊಂಡು ಹೋಗ್ಯಾರ ಅವರು. ಹಂಗೆ ಕಸ ಹೊಡಿತಾರೆ ಬಂದು. ಅವ್ರು ನಮ್ಮ ಮಗಳಿಗೆ ಮಗು ಆಯ್ತು ನೋಡೋದು ನಮ್ಮ ಖುಷಿ. ಇವತ್ತು ಇದೇ ಕೈ ಹುಷಾರಾಗೋದು, ಬೈಯೋದು, ಹೊಡೆಯೋದಲ್ಲ. ಆ ಥರ ದಯವಿಟ್ಟು ಬೇಡ್ಕೊಳ್ಳಿ. ನಿಮಗಷ್ಟೇ ಕೈನ ಬಂದ ಜಯಂತಿ ಸುಮ್ಮನೆ ಹಚ್ಚಿ ಈಸಿ ಮೈ ಅಂತ ಹಾಕ್ಕೊಳ್ಳಿ. ನೀತಿಗಳ ದಾರ ಇಲ್ಲಿ ದಂಡಮ್ ದಶ ನಮ್ಮ ದೇವರು. ನೀವು ಎಷ್ಟು ನಂಬ್ತೀರ ಅಷ್ಟು ಕೆಲಸ ಮಾಡುತ್ತೆ. ನಂಬಲಿಲ್ಲ ದೇವ್ರು ಏನು ಮಾಡಲ್ಲ. ಎದುರು ಹಾಕೊಂಡ್ರೆ ಮಾತ್ರ ಬಿಡಲ್ಲ. ಎದುರು ಹಾಕೊಂಡ್ರೆ ಕೆಟ್ರಿ ಗುರು. ಯಾರಿಗೆ